ಶೀಶ ಇನ್ನೇನಾದರೂ ಕೇಳಲಿಕ್ಕಿದೆಯಾ? ಆಯ್ತು ಸ್ವಾಮಿ. ದಕ್ಷಿಣೆ ಏನು ಬಾಯಿ ಬಿಟ್ಟು ಕೇಳುವಾಗಿಲ್ಲ. ಕೇಳಿದರೆ ನಿಮಗೆ ಕೆಲಸ ಮಾಡಿದ ಫಲ ಸಿಗೋದಿಲ್ಲ. ನಿಮ್ಮ ಯಥಾನುಷ ಪೀಠದಲ್ಲಿ ಹೊರಡಿ. ನನಗೆ 2 ಪ್ರೇತಗಳಿದೆ, ವಿಸರ್ಜನೆ ಮಾಡಬೇಕು. ಅದೊಂದು ಪ್ರಾಯದ ಮುದಿ ಪ್ರೇತ, ಇದೊಂದು ಸಣ್ಣ ಪ್ರಾಯದ 20-25 ವರ್ಷದ ಹೆಣ್ಣು ಪ್ರೇತ. ಪಾಪ ಮದುವೆ ಆಗಲಿಲ್ಲ, ಸಂಸಾರ ಆಗಲಿಲ್ಲ, ಅದಕ್ಕೆ ತುಂಬ ಆಶೆಗಳಿರ್ತದೆ. ಇನ್ನದು ಉಪದ್ರ ಕೊಡಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಆವಾಹನೆ ಮಾಡಿ ವಿಸರ್ಜನೆ ಮಾಡಲಿಕ್ಕೆ ಇಟ್ಟದ್ದು. ನೀವು ಹೊರಡಿ, ನನಗೆ ತುಂಬ ಕೆಲಸ ಉಂಟು. ಸ್ವಾಮಿ, ಒಂದು ವಿಷಯ ಕೇಳ್ಬೋದಾ? ಕೇಳಿ. ನನಗೆ 40 ವರ್ಷ ಆಯಿತು, ಮದುವೆ ಆಗಲಿಲ್ಲ. ಇದೆಲ್ಲ ಡೈ ಮತ್ತೆ ಹೇಗೆ ಹೆಂಗಾಗಿದೆ ಅಂತ ಎಲ್ಲರೂ ಕೇಳ್ತಾರೆ. ಜೀನ್ಸ್ ಹಾಗೆ ನನಗೆ ಹೆಣ್ಣು ಸಿಗ್ತಾನೆ ಇಲ್ಲ ಸ್ವಾಮೀಜಿ. ದಯವಿಟ್ಟು ಇವಳನ್ನ ನಂಗೆ ನೀವು ಕೊಡ್ತೀರಾ? ನಾನು ನನ್ನ ಮಗು ಥರ ನೋಡ್ಕೋತೀನಿ. ಆಗುದಿಲ್ಲ, ಭದ್ರ ಕೊಡ್ತಾಳೆ. ಸ್ವಾಮೀಜಿ ಪ್ಲೀಸ್ ಪ್ಲೀಸ್ ಸ್ವಾಮೀಜಿ. ಎಲ್ಲ ಆಗೋದಿಲ್ಲ, ಸುಮ್ಮನೆ ಉಪದ್ರ ಕೊಟ್ಕೊಂಡೆಲ್ಲ ಇಲ್ಲಿ ಪ್ಲೀಸ್ ಸ್ವಾಮೀಜಿ ಪ್ಲೀಸ್. ಕಾಲಿಡ್ದು ಕೈ ಹಿಡಿದು ಒಂದೇ, ಕೊಡ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಸರಿಯಲ್ಲ. ಪ್ಲೀಸ್ ಪ್ಲೀಸ್. ಸರಿ, ದುಡ್ಡಿಗೆ ಅಂತಲ್ಲ, ಒಂದು ಹೆಣ್ಣಿನ ಸಂಸಾರ ಒಳ್ಳೇದಾಗ್ತದೆ ಅಂತ ಕೊಡು. ತಗೊಳ್ಳಿ. ಅದಿಲ್ಲಿಡಿ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಸ್ವಾಮಿ, ಇವತ್ತು ಫೋಟೋ ಉಂಟಾ? ಯಾಕೆ? ಅಲ್ಲ, ಹುಡುಗಿ ಒಳ್ಳೆ ಚೆನ್ನಾಗಿದ್ದಾಳಂತ ನೋಡುವ ಅಂತ. ಈ ಮುಸುಡಿಗೆ 40 ವರ್ಷಕ್ಕೆ ಇದು ಸಿಕ್ಕಿದೆ ದೊಡ್ಡ ವಿಷಯ. ಹೊರಡಿ. ಮತ್ತೆ ಇನ್ನೊಂದು ವಿಷಯ, ಸಂಸಾರದಲ್ಲಿ ಗಲಾಟೆಯಾಗಿ ಬೇರೆ ಬೇರೆ ಆಗೋ ಸಂದರ್ಭ ಬಂದರೆ ನನ್ನ ಹತ್ರನೇ ಬರಬೇಕು, ನಾನೇ ಆಹ್ವಾನ ಮಾಡ್ತೇನೆ, ಆಯ್ತಾ? ಓಂ ನಮೋ ಜಯ ಸೂರ್ಯ ಜಯ ಸೂರ್ಯ. ಚೂಡಿದಾರ ಯಾಕೆ ಇರಬಾರ್ದಾ? ಅಲ್ಲ, ಈ ಸಿನಿಮಾದಲ್ಲೆಲ್ಲ ಪ್ರೇತಗಳೆಲ್ಲ ಬಿಳಿ ಸೀರೆ ಹಾಕೊಂಡಿರ್ತಾರಲ್ಲ, ಹಾಗೆ. ಅದು ಓಲ್ಡ್ ಫ್ಯಾಷನ್, ಇದೀಗ ಟ್ರೆಂಡ್ ಅಲ್ಲ. ಮತ್ತೆ ನೀವು ಹೇಗಿದ್ದೀರಿ? ಹುಷಾರಿದ್ದೇನೆ. ಅದು ಸ್ವಲ್ಪ ಮೈ ಕೈ ನೋವು, ಅದು ಚೊಂಬಿನೊಳಗಿದ್ದೆ ಅಲ್ಲ, ಸ್ವಲ್ಪ ಜಾಗ ಕಮ್ಮಿ. ನನಗೆ ನೀವು ಇಷ್ಟ ಆದ್ರಿ, ನಿಮ್ಗೆ ನಾನು ಇಷ್ಟ ಆದ್ನ? ಇಷ್ಟ ಆದ್ರಿ? ಮತ್ತೆ ನಿಮ್ಗೆ ಎಂತ ಕೆಲಸ? ನಂದು ಕೂಲಿ ಕೆಲಸ, ಆದರೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ನಿಮ್ಮನ್ನು ನಾನು ಸಾರಿ, ನನಗೆ ನೀವು ಬೇಡ. ನನಗೆ ಸಾಫ್ಟ್ವೇರ್ ಹುಡುಗ ಬೇಕು. ನಿಮಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ಆಯ್ತಾ? Oh shit! You